ಇನ್ನು ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಕೌಂಟಡೌನ್ ಶುರುವಾಗಿದೆ. ಚಿತ್ರ ಪೂರ್ಣಿಮೆಯಂದು ಹೂವಿನ ಕರಗ ಜೊತೆಗೆ ಮಹೋತ್ಸವಕ್ಕೆ ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಕೌಂಟಡೌನ್ ಶುರುವಾಗಿದೆ. ಚೈತ್ರ ಪೂರ್ಣಿಮೆಯಂದು ಹೂವಿನ ಕರಗ ಮಹೋತ್ಸವ ನಡೆಯುತ್ತೆ. ಬೆಂಗಳೂರು ಜನತೆಗೆ ದರ್ಶನ ನೀಡಲಿರುವ ದ್ರೌಪದಿ ದೇವಿ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಭಕ್ತರು ಕಾತುರವಾಗಿ ಕಾಯ್ತಾ ಇದ್ದಾರೆ. ವೀರಕುಮಾರರಿಂದ ಪೂಜೆ ಬಳಿಕ ಕರಗ ಹೊರುವ ಪೂಜಾರಿಯಾಗಿದ್ದಾರೆ ಅರ್ಚಕರು. ವಿ ಜ್ಞಾನೇಂದ್ರ ಸಮ್ಮುಖದಲ್ಲಿ ಸಾಗಲಿರುವ ಉತ್ಸವ ಜೊತೆಗೆ ಬಳೆ ಅರಿಶಿಣ ಬಣ್ಣದ ಸೀರೆಯಲ್ಲಿ ಮಿಂಚಲಿರುವ ಪೂಜಾರಿಯವರು. ಐತಿಹಾಸಿಕ ಬೆಂಗಳೂರು ಕರಗ ನಡೀತಾ ಇದೆ. ಈ ಸಂದರ್ಭದಲ್ಲಿ ಭಕ್ತಗಣ ಕಾತರವಾಗಿ ಕಾಯ್ತಾ ಇದ್ದಾರೆ. ಇಂದು ಮಧ್ಯರಾತ್ರಿ ಈ ಉತ್ಸವಕ್ಕೆ ಚಾಲನೆ ಕೂಡ ಕೊಡ್ತಾ ಇದ್ದಾರೆ. ಸಿಎಂ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಕರಗದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಐತಿಹಾಸಿಕ ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಕೌಂಟಡೌನ್ ಶುರುವಾಗಿದೆ. ಇಂದು ಮಧ್ಯರಾತ್ರಿ ಈ ಉತ್ಸವ ನಡೀತಾ ಇರುವಂತದ್ದು. ಯಾರ್ಯಾರು ಬರ್ತಾರೆ, ಈ ಕರಗದ ಅಪ್ಡೇಟ್ಸ್ ಏನಿದೆ ಹರ್ಷಿತಾ? ಶ್ರೀಕಾಂತ್, ಬೆಂಗಳೂರಿನಲ್ಲಿ ಒಂದು ಕರಗ ಮಹೋತ್ಸವ ಅಂತಂದ್ರೆ ಒಂದು ಅತ್ಯಂತ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು. ಕರಗವನ್ನ ಅತ್ಯಂತ ವಿಜೃಂಭಣೆಯಿಂದ ಬೆಂಗಳೂರಿನ ಜನರು ಕೂಡ ಆಚರಣೆಯನ್ನ ಮಾಡ್ತಾರೆ. ಒಂದ್ ರೀತಿಯಾಗಿ ಕರಗ ಮಹೋತ್ಸವ ಅಂಗವಾಗಿ ಈಗಾಗಲೇ ಮಹಿಳೆಯರು ಕೂಡ ಹಲವು ದಿನಗಳಿಂದಲೂ ಕೂಡ ವಿವಿಧ ಮೆರವಣಿಗೆ ಆಗಿರ್ಬೋದು, ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಒಂದು ಆರತಿ ದೀಪ ಮೆರವಣಿಗೆ ಕೂಡ ನಿನ್ನೆ ಒಂದು ಜಾನಪದ ಕಲಾ ತಂಡಗಳ ಪ್ರದರ್ಶನಗಳ ಮೂಲಕ ಕೂಡ ಅದ್ದೂರಿಯಾಗಿ ಜರುಗಿತು. ಇವತ್ತು ಏನಂದ್ರೆ ಬೆಂಗಳೂರಿನ ಚಿಗರಪೇಟೆಯಲ್ಲಿರುವಂತಹ ಒಂದು ಧರ್ಮರಾಯ ದೇವಸ್ಥಾನದಲ್ಲಿ ನಡೆಯುವಂತ ಕರಗ ಮಹೋತ್ಸವ ಅಂಗವಾಗಿ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಸಂಪಂಗಿಕೆರೆ ಅಂಗಳದ ಶಕ್ತಿ ಪೀಠದಲ್ಲಿ ಹಸಿ ಕರಗ ಪೂಜೆಯನ್ನ ಕರಗದ ಪೂಜಾರಿ ಆಗಿರುವಂತ ಎ ಜ್ಞಾನೇಂದ್ರ ಅವರು ಕೂಡ ನಿನ್ನೆ ಒಂದು ಪೂಜೆಯನ್ನ ಕೂಡ ಮುಗಿಸಿರುವಂತದ್ದು. ಬೆಳಗ್ಗೆ ದೇವಸ್ಥಾನದಲ್ಲಿ ಬಂದು ಒಂದು ಭಕ್ತರು ಕೂಡ ಸೇರಿ ಅಲ್ಲಿ ನಿನ್ನೆ ಒಂದು ಪೂಜೆಯನ್ನು ಕೂಡ ಮಾಡಲಾಗಿರುವಂತದ್ದು. ಸಂಜೆ ವೇಳೆಗೆ ಅಂದ್ರೆ ಇವತ್ತು ಕೂಡ ಒಂದು ಕರಗ ಮಹೋತ್ಸವದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಇವತ್ತು ಅಂತಂದ್ರೆ ನಾಳೆ ನಡೆಯುವಂತ ಕರಗ ಮಹೋತ್ಸವದಲ್ಲಿ ಈಗಾಗಲೇ ಎಲ್ಲ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿರುವಂತದ್ದು. ಅಂದ್ರೆ ಕರಗ ಮಹೋತ್ಸವ ಅಂತಂದ್ರೆ ಆ ಒಂದು ನಗರವಾಸಿಗಳಿಗೂ ಕೂಡ ಒಂದ್ ರೀತಿಯಾಗಿ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ದ್ರೌಪದಿ ದೇವಿಯ ದರ್ಶನವನ್ನು ನೀಡಕ್ಕೂ ಕೂಡ ಸಾಕಷ್ಟು ಭಕ್ತರು ಕೂಡ ಭಾಗವಹಿಸ್ತಾರೆ. ಹೀಗಾಗಿ ಒಂದು ಹಸಿ ಕರಗ ಶಕ್ತೋತ್ಸವ ಏನಿದೆ ಅದನ್ನ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದ್ದಾರೆ. ಈ ಬಾರಿ ನಡೆಯುವಂತ 15ನೇ ಬಾರಿಗೆ ಒಂದು ಅರ್ಚಕರಾಗಿರುವಂತಹ ಜ್ಞಾನೇಂದ್ರ ಸ್ವಾಮಿ ಅವರು ಕೂಡ ಈ ಒಂದು ಕರಗ ಶಕ್ತೋತ್ಸವನ್ನ ಹೊತ್ತು ಸಾಗಲಿರುವಂತದ್ದು. ಸಾವಿರಾರು ಭಕ್ತರು ಕೂಡ ಒಂದು ದರ್ಶನವನ್ನ ಪಡಿತಾರೆ. ಸುಮಾರು 50 kg ಕರ್ಪೂರವನ್ನು ಕೂಡ ಒಂದು ಭಕ್ತಿಯಿಂದ ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಒಂದು ಅದ್ದೂರಿಯಾಗಿ ವಿಶ್ವವಿಖ್ಯಾತ ಬೆಂಗಳೂರು ಹಸಿ ಕರಗ ಶಕ್ತೋತ್ಸವಕ್ಕೆ ಈಗಾಗಲೇ ಎಲ್ಲ ಒಂದು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಈಗಾಗಲೇ ಅಂತಂದ್ರೆ ಇದು ತಿಗಳ ಸಮಾಜದ ಆರಾಧ್ಯ ದೈವತೆ ಆಗಿರುವಂತಹ ದ್ರೌಪದಿ ದೇವಿ ಭೂಮಿಗಿಳಿದು ಹಸಿ ಕರಗದ ರೂಪದಲ್ಲಿ ಬರ್ತಾಳೆ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನರಿಗೆ ಕೂಡ ಇರುವಂತದ್ದು. ಹೀಗಾಗಿ ಒಂದು 50 kg ತೂಕದ ಕರ್ಪೂರ ಹಚ್ಚಿ ದೇವಿಗೆ ಸಮರ್ಪಣೆ ಕೂಡ ಮಾಡಲಿದ್ದಾರೆ. ಈ ಒಂದು ಹಲವಾರು ಗಣ್ಯರು ಕೂಡ ಈ ಒಂದು ಕರಗದಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಸದ್ಯ ಇವತ್ತೇ ಎಲ್ಲ ಒಂದು ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಶ್ರೀಕಾಂತ್, ಹರ್ಷಿತಾ, ಈಗ ಈ ಕರಗ ನಡೀತಾ ಇರುವಂತ ಜೊತೆಗೆ ಸ್ಥಳ ಜೊತೆಗೆ ಇಲ್ಲಿ ಯಾವ ಸಮಯಕ್ಕೆ, ಮಧ್ಯರಾತ್ರಿ ಯಾವ ಸಮಯಕ್ಕೆ ಅಂತ ಏನಾದ್ರು ಪರ್ಟಿಕ್ಯುಲರ್ ಆದ ಸಮಯ ಜೊತೆಗೆ ಸಿಎಂ ಜೊತೆಗೆ ಡಿಸಿಎಂ ಕೂಡ ಬರ್ತಾರೆ ಎನ್ನುವ ಮಾಹಿತಿ ಕೂಡ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಏನಾದ್ರು? ಶ್ರೀಕಾಂತ್, ಈಗಾಗಲೇ ಅಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಒಂದು ದೇವಾಲಯದಲ್ಲಿ ಪೂಜೆ ಆರಂಭ ಆಗಿರುವಂತದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಾಳೆ ವಿಶೇಷವಾಗಿ ಪೂಜೆ ಕೂಡ ನಡೆಯಲಿರುವಂತದ್ದು. ನಂತರ ಧರ್ಮರಾಯ ದೇವಸ್ಥಾನದಲ್ಲಿ ಕೂಡ ಕರ್ಪೂರ ಸೇವೆ ಆರಂಭವಾಗುತ್ತೆ. ಒಂದು 11 ಗಂಟೆಯಿಂದಲೂ ಕೂಡ ಎಲ್ಲ ಒಂದು ಪೂಜೆಗಳು ಕೂಡ ಆರಂಭವಾಗುತ್ತೆ. ರಾತ್ರಿ 9 ಗಂಟೆ ಸುಮಾರಿಗೆ ಒಂದು ಸಂಪಂಗಿ ಕೆರೆಯಲ್ಲಿ ಕೂಡ ಕರಗ ಪೂಜಾರಿಯಿಂದ ಸ್ನಾನ ಕೂಡ ಮಾಡಿ ನಂತರ ಬಿಬಿಎಂಪಿ ಮುಖ್ಯ ಕಚೇರಿಯ ಅಲ್ಲಿರುವಂತಹ ಆದಿಶಕ್ತಿ ದೇವಾಲಯದಲ್ಲಿ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ 12:30 ಸುಮಾರಿಗೆ ಹೂವಿನ ಕರಗ ಕೂಡ ಆರಂಭವಾಗುತ್ತೆ. ಕೆಂಪೇಗೌಡರು ಕಟ್ಟಿದ ಹಳೆಯ ಬೆಂಗಳೂರಿನ ಹತ್ತಾರು ಪೇಟೆಗಳ ಈ ಒಂದು ಹೂವಿನ ಕರಗ ಸಾಗಿ ಬರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಹೂವಿನ ಕರಗದ ಮೂಲಕ ಭಕ್ತರಿಗೂ ಕೂಡ ಅಲ್ಲಿ ಒಂದು ದರ್ಶನವನ್ನು ಕೂಡ ಏರ್ಪಡಿಸಲಾಗುತ್ತೆ. ದೇವಿಯ ದರ್ಶನವನ್ನು ಕೂಡ ಲಕ್ಷಾಂತರ ಭಕ್ತರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಸಿಎಂ ಡಿಸಿಎಂ ಮತ್ತೆ ಸಚಿವರು ಸೇರಿದಂತೆ
MP MLಗಳಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಇಂದು ರಾತ್ರಿ ದ್ರೌಪದಿ ದೇವಿಯ ದರ್ಶನವನ್ನ ಪಡೆಯೋಕೆ ಕೂಡ ಆಗಮಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಹೂವಿನ ಕರಗ ಕೂಡ ದೇವಾಲಯಕ್ಕೆ ವಾಪಸ್ಸು ಆಗಲಿರುವಂತದ್ದು. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಜೊತೆಗೆ ಗಣ್ಯರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಗಣ್ಯರು ಕೂಡ ಈ ಕರಗದಲ್ಲಿ ಭಾಗಿಯಾಗ್ತಾರೆ. ದ್ರೌಪದಿ ದೇವಿಯ ದರ್ಶನ ಪಡಲಿಕ್ಕೆ ಭಕ್ತ ಸಾಗರವೇ ಕಾತರ